ಸರ್ ಕಾಲನ ಹೊಡೆತಕ್ಕೆ ಎಲ್ಲವೂ ಸಿಕ್ಕಾಕೊಂಡು ಹೊರಟೋಗುತ್ತೆ. ಅದನ್ನು ತಡೆಯುವಂಥ ಶಕ್ತಿ ಇರುವಂಥ ವಿಷನರಿ ಇರುವಂಥ ರಾಜಕಾರಣಿ ಆಗಲಿ ಅಧಿಕಾರಿ ಆಗಲಿ ಇಲ್ಲಿವರೆಗೂ ಮೈಸೂರಿಗೆ ಬರದೇ ಇರೋದು ನಮ್ಮ ದೌರ್ಭಾಗ್ಯ. ಯಾವುದೇ ವಿಷನರಿ ಇಲ್ಲದೆ ಇರುವಂಥ ರಾಜಕಾರಣಿಗಳು ನಮ್ಮನ್ನು 70 ವರ್ಷದಿಂದ ಆಳಿ ಮೈಸೂರನ್ನು ಹಾಳು ಮಾಡಿದ್ದಾರೆ. ಕೊನೆಗೆ ಎಲ್ಲಿಗೆ ಬರುತ್ತೆ, ಅರಮನೆ ಒಂದು ಉಳ್ಕೊಂಡು ಮೈಸೂರಲ್ಲಿ ಇರತಕ್ಕಂಥ 300 ಚಿಲ್ಲರೆ ಐತಿಹಾಸಿಕ ಪಾರಂಪರಿಕ ಕಟ್ಟಡಗಳು ನಾಶವಾಗಲಿವೆ. ಒಂದನೇದು. ಸೊ ಮೈಸೂರಿಗೆ ಯಾವುದೇ ಭವಿಷ್ಯ ಇಲ್ಲ ಅಂತಲೇ ನಾನು ಹೇಳ್ತೀನಿ. ಭಾಳ ನೋವಿನಿಂದ ಈ ಮಾತು ಹೇಳ್ತೀನಿ ಮೈಸೂರಿಗನಾಗಿ. ಯಾಕೆಂದರೆ ಯಾರಲ್ಲೂ ಆ ಪ್ರೀತಿ ಇಲ್ಲ. ಆಳುವ ವರ್ಗದಲ್ಲಿ ನಾವೆಷ್ಟೇ ಪ್ರೀತಿ ಇಟ್ಕೊಂಡ್ರೆ ಅದು ಪ್ರಯೋಜನವಿಲ್ಲ. ಅದು ಏನು ಅರಣ್ಯ ರೋದನ ಆಗುತ್ತೆ. ನಾವು ಹೇಳಿದ್ರೆ ಏನು ಪ್ರಯೋಜನ? ನಮ್ಮ ಮಾತು ಯಾರು ಕೇಳ್ತಾರೆ? ಸೊ ಯಾರು ಕೇಳುತ್ತೆ? ಯಾರ ಕೈಯಲ್ಲಿ ಅಧಿಕಾರ ಇದೆ, ಯಾರ ಕೈಯಲ್ಲಿ ಶಕ್ತಿ ಇದೆ, ಅವ್ರಿಗೆ ಅದ್ರ ಮೇಲೆ ಪ್ರೀತಿ ಇರಬೇಕು. ಪ್ರೀತಿ ಇಲ್ಲದಿದ್ದಾಗ ಏನಾಗುತ್ತೆ, ಹೋದ್ರೋಗ್ಲಿ ಬಿಡೋ ಇನ್ನೊಂದು ಹೊಸ ಬಿಲ್ಡಿಂಗ್ ಕಟ್ಟೋಣ ಅಂತ ಬಂದಾಗ ಅದಕ್ಕೆ ಹೋಗುತ್ತೆ. ಸೊ ಈಗ ನೀವು ನಮ್ಮ ಅಜ್ಜಿನ ವಾಪಸ್ ತರೋಕ್ಕಾಗುತ್ತಾ? ಆಗಲ್ಲ. ಮತ್ತೆ ಅಜ್ಜಿನೇ ಅದನ್ನು ವಯಸ್ಸಾಗಿದೆ, ಅದನ್ನ ನೀನು ಅಜ್ಜಿ ಥರ ಚೆನ್ನಾಗಿ ನೋಡ್ಕೋಬೇಕು. ಅವ್ರು ಹೋಗ್ಲಿ ಬಿಡು ಇನ್ನೊಂದು ಹುಡುಗಿನ ತಗೊಂಬರೋಣ ಅಂದ್ರೆ ಅದಾಗುತ್ತೆ. ಕೇರ್ ಮಾಡಿ ಭಾಳ ಕೇರ್ ಮಾಡಿ ಉಳಿಸ್ಕೋಬೇಕು ಅನ್ನೋ ಅಂಥ ಪ್ರಜ್ಞೆ ಯಾರಲ್ಲಿಯೂ ಇಲ್ಲ. ಆಯಿತಾ? ಸೊ ಹಾಗಾಗಿ ಒಂದೊಂದೇ ಕಟ್ಟಡಗಳು ನೀರು ಪಾಲಾಗ್ತಾವೆ, ಧರಾಶಾಹಿ ಆಗ್ತಾಯಿವೆ.